ಈ ಧರ್ಮಸ್ಥಳದ ವಿಚಾರವಾಗಿ ದೊಡ್ಡ ಷಡ್ಯಂತ್ರ ನಡೆದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಷಡ್ಯಂತ್ರದ ಬಾಹುಗಳಿದೆ. ಬಹಳ ಜನ ನಗರ ನಕ್ಸಲರು ಇದರ ಜೊತೆ ಇದ್ದಾರೆ. ಇವೆಲ್ಲವನ್ನ ಬಿಜೆಪಿ ಪದೇ ಪದೇ ನಾವು ಸ್ಪಷ್ಟ ಮಾಡಿ ಹೇಳಿದಿರಿ. ಇವತ್ತು SITನೂ ಕೂಡ ತನಿಖೆ ಮಾಡಿ ನಿಜ ಸಂಗತಿಯನ್ನ ಬಯಲು ಮಾಡಿದ್ದಾರೆ. ಈ 6 ಜನ ಯಾರಿದ್ದಾರೆ ಇವರು ಪಿತೂರಿ ಮಾಡಿದ್ದಾರೆ, ಷಡ್ಯಂತರ ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನಮ್ಗೆ ಇವತ್ತು ಡೌಟ್ ಇರೋದು ಈ ಷಡ್ಯಂತ್ರದ ಹಿಂದೆ ಇರುವಂತ ದೊಡ್ಡ ಕೈ ಯಾವುದು? ಸೂತ್ರಧಾರ ಷಡ್ಯಂತ್ರ ಮಾಡಿದವರು 6 ಜನ. ಆದರೆ ಈ 6 ಜನಕ್ಕೆ ಹಣ ಸಹಾಯ ಮಾಡಿದವರು ಯಾರು? ಪ್ರೇರಣೆ ಕೊಟ್ಟವರು ಯಾರು? ಆ ತಿಮಿಂಗಲವನ್ನ ಕಂಡುಹಿಡಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಅಲ್ಲಿ ವೈಫಲ್ಯ ಆಗಿದೆ ಅಂತ ನನಗನ್ಸುತ್ತೆ. ಆದ್ರಿಂದ ಇವತ್ತೇನು ಮಾಡಿದ್ದಾರೆ ಅದನ್ನ ನಾವು ಮೆಚ್ಚುತ್ತೀರಿ. ಆದರೆ ಇದನ್ನೆಲ್ಲ ಸೂತ್ರಧಾರ ಅವನ್ನ ಯಾರು ಅಂತ SIT ಅವರು ತನಿಖೆ ಮಾಡಬೇಕು, ಬಂಧಿಸಬೇಕು, ಜೈಲಿಗಟ್ಟಬೇಕು. ಈ ತರ ಮುಂದೆ ಯಾವುದೇ ಹಿಂದೂ ದೇವಸ್ಥಾನಗಳಿಗೆ ಈ ತರ ಅಪಚಾರ ಮಾಡುವಂಥದ್ದು ನಿರಂತರ ಮಾಡಿಬಿಟ್ಟಿದ್ದಾರೆ ಇವರು. ಈ ಧರ್ಮಸ್ಥಳ ಆಯ್ತು, ತಿರುಪತಿ ಆಯ್ತು, ಅಯ್ಯಪ್ಪ ಸ್ವಾಮಿ ಆಯ್ತು, ಶನಿ ಸಿಂಗಾಪುರ ಆಯ್ತು, ಇನ್ನ ಹಳ್ಳಿ ದೇವರುಗಳಿಗೆಲ್ಲ ಬಂದ್ಬಿಡ್ತಾರೆ. ನೀವು ಈ ದೊಡ್ಡ ದೊಡ್ಡ ದೇವರುಗಳಿಗೆ ಇಷ್ಟು ಕಾಟ ಕೊಡ್ತಾವ್ರೆ ಅಂದ್ರೆ ಇನ್ನ ಹಳ್ಳಿಯಲ್ಲಿರೋ ಮಾರಮ್ಮ, ಅಕ್ಕಲಮ್ಮ, ಆಮೇಲೆ ಈ ತರದ ದೇವರುಗಳ ಕತೆ ಏನು? ಅದರಿಂದ ಮಾಡಲಿ, ಅವರು ಮೊನ್ನೆ ಮಾಡಿದ್ರೆ ನಾವು ಮಾಡೇ ಮಾಡ್ತೀರಿ. ಮುಂದಿನ ವಾರ ಲಾ ಅಂಡ್ ಆರ್ಡರ್ ವಿಚಾರ ಬಂದೇ ಬರುತ್ತೆ. ಲಾ ಅಂಡ್ ಆರ್ಡರ್ ನಿಲುವಳಿ ಸೂಚನೆಯನ್ನ ತರಕ್ಕೆ ಈಗಾಗಲೇ ನಾನು ಮಾತಾಡಿದ್ದೀನಿ. ನಮ್ಮ ಪಾರ್ಟಿ ಮೀಟಿಂಗ್ ಅಲ್ಲೂ ಕೂಡ ನಿಲುವಳಿ ತರ್ತೀನಿ. ಆ ಸಂದರ್ಭದಲ್ಲಂತೂ ಇದನ್ನ ಚರ್ಚೆ ಮಾಡೇ ಮಾಡ್ತೀರಿ, ಬಿಡಲ್ಲ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿ. ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುವಂಥದ್ದು. ಯಾರು ಭಾಷಣ ಮಾಡ್ತಾರೆ ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನ ಬಗ್ಬಡಿಯೋಕೆ ಇದನ್ನು ಉಪಯೋಗ ಮಾಡ್ತಾರಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನ ರಾಜಕೀಯ ವಿರೋಧಿಗಳನ್ನ ಬಗ್ಬಡಿಯೋಕೆ ಈ ಕಾನೂನನ್ನ ತಂದು ಅವ್ರಿಗೆ ಕಿರುಕುಳ, ತೊಂದರೆ ಕೊಡಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ತಪ್ಪು ಮಾಡಿದವ್ರಿಗೆ ಅಥವಾ ಅವ್ಯಾಚ ಶಬ್ದ ಬಳಸುವಂಥದ್ದಿಗೆ ಇವೆಲ್ಲದಕ್ಕೂ ಇರೋ ಕಾನೂನುಗಳೇ ಬೇಕಾದಷ್ಟಿದೆ. ವಿಶೇಷ ಕಾನೂನು ತರುವಂಥದ್ದು ಇದು ಒಂದು ರೀತಿ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡ್ತಾ ಇದೆ. ಈಗಾಗಲೇ ನಾವು ಹಾಗಾದ್ರೆ ಬಿಜೆಪಿ ಇಷ್ಟು ದಿನದಿಂದ ಹೇಳ್ತಾ ಇದ್ದಲ್ಲ ಗ್ಯಾರಂಟಿ. ಕಾಂಗ್ರೆಸ್ ಅವರು ಏನ್ ಹೇಳ್ತಾ ಇದ್ರು? ಬಿಜೆಪಿಯವರು ಗ್ಯಾರಂಟಿ ವಿರೋಧಿಗಳಂತೆ. ಬಿಜೆಪಿಯವರು ಗ್ಯಾರಂಟಿ ವಿರೋಧಿಗಳು. ಈಗ ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಇದ್ದಾರೆ, MLAಗಳು ಗ್ಯಾರಂಟಿ ಬೇಡ, ರಸ್ತೆ ಕೊಡಿ, ಆಸ್ಪತ್ರೆ ಕೊಡಿ, ಶಾಲೆ ಕೊಡಿ, ಮನೆಗೆ ನೀರು ಕೊಡಿ. ಇದು ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ. ಚುನಾವಣೆ ಗೆಲ್ಲಕ್ಕೆ ಗ್ಯಾರಂಟಿ. ಈಗ ಅಭಿವೃದ್ಧಿ ಇಲ್ಲದೆ ಇಡೀ ರಾಜ್ಯ ಹಾಳದ್ದೋಗಿರೋ ರಸ್ತೆ, ಇಡೀ ಉತ್ತರ ಕರ್ನಾಟಕದಲ್ಲಿ ನೀವೆಲ್ಲೇ ಹೋಗಿ, ಉತ್ತರ ಕರ್ನಾಟಕದಲ್ಲಿ ಇರೋ ರಸ್ತೆಗಳೆಲ್ಲ ಹಾಳಾಗಿದೆ. ನಾನು ಮೊನ್ನೆನೂ ಹೋಗಿದ್ದೆ. ನಾನು ಫ್ಲಡ್ ರಿಲೀಫ್ ಫ್ಲಡ್ ಬಂದಾಗ ಹೋಗಿದ್ದೆ. ನಾನು ಯಾವ ರಸ್ತೆನೂ ಸರಿ ಇಲ್ಲ, ಹಾಳಾಗಿದೆ. ಒಂದೊಂದು 5 ಕಿಲೋಮೀಟರ್ ಬರಬೇಕಾದ್ರೆ 1 ಗಂಟೆ ತಗೊಳ್ತದೆ ಆ ಪರಿಸ್ಥಿತಿ. ಅದರಿಂದ ಇವತ್ತು ಕಾಂಗ್ರೆಸ್ ಅವ್ರಿಗೆ ಇವತ್ತಾದ್ರೂ ಬುದ್ಧಿ ಬರ್ತೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆ ಆದ್ರೂ ಬುದ್ಧಿ ಬಂದು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಾರೆ ಈ ಶಾಸಕಾಂಗ ಸಭೆ ಆದ್ಮೇಲೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ಈಗ 63% ಭ್ರಷ್ಟಾಚಾರ ಅನ್ನೋದು ಬ್ರ್ಯಾಂಡ್ ಆಗಿದೆ ಕಾಂಗ್ರೆಸ್ ಅವರಿಗೆ. ಅದನ್ನ ಶಾಸಕರ ಸಭೆಯಲ್ಲಿ ನೆನ್ನೆನೂ ನಾನು ನೋಡಿದೆ. ಅಧಿಕಾರಿಗಳೆಲ್ಲ ಲೂಟಿ ಹೊಡಿತಾ ಇದ್ದಾರೆ, ಮಜಾ ಮಾಡ್ತಾ ಇದ್ದಾರೆ, ಸರ್ಕಾರ ಸತ್ತೋಗಿದೆ ಅನ್ನೋದು ಅವ್ರ ಬಾಯಲ್ಲೇ ಬಂದಿರೋದು, ಕಾಂಗ್ರೆಸ್ MLAಗಳೇ ಬಾಯಲ್ಲಿ ಬಂದಿರೋದು. ಈಗ ಅದಕ್ಕೆ ಸರ್ಟಿಫಿಕೇಟ್ 63% ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ, ಉಪಲೋಕಾಯುಕ್ತ ಹೇಳಿದ್ದಾರೆ. ಇವೆಲ್ಲ
ಕಾಂಗ್ರೆಸ್ ಅವ್ರ ಬಾಯಲ್ಲಿ ಬರ್ತಾ ಇದೆಯಲ್ಲ ಅವ್ರಿಗೆ ಮೆಚ್ಚುಗೆ ಸೂಚಿಸ್ತೀನಿ ನಾನು.